ಪ್ರಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಇಂಗ್ಲೀಷ್ ವಿಷಯದಲ್ಲಿ 30 ಅಂಕಗಳನ್ನು ಹೆಂಗೆ ನಾವು ಸುಲಭವಾಗಿ ಗಳಿಸ್ಬೋದು ಅನ್ನೋದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ಇಲ್ಲಿ ಮಾಡೀನಿ. ಅದನ್ನು ತಾವು ಬಳಸಿಕೊಂಡು ಅದರ ಲಾಭ ತೆಗೆದುಕೊಳ್ಬೇಕು. ಈಗ ಇವತ್ತು ಮಾರ್ಚ್ 2026 1ನೇ ತಾರೀಕು. ನಾನು ಇಲ್ಲಿ 2ನೇ ತಾರೀಕಿನಿಂದ ಹಿಡಿದು 15ನೇ ತಾರೀಕುವರೆಗೆ ತಾವು ಏನೇನು ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ರಿಯಾ ಯೋಜನೆ ಇದು. ಇಲ್ಲಿ ನೋಡಿರಿ, ಈಗ 2ನೇ ತಾರೀಕು ಮತ್ತು 3ನೇ ತಾರೀಕು 2 ದಿವಸದೊಳಗಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಈ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ದ ಬ್ಲೈಂಡ್ ಬಾಯ್ ಈಗಾಗಲೇ ನೀವು ಯಾವುದನ್ನು ಭಯಪಟ್ಟು ಮಾಡಿರಿ ಅಥವಾ ಇನ್ನು ಮಾಡೋರಿದ್ದೀರಿ, 2ರಾಗ ಒಂದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸರಿಯಾಗಿ ಬರೆಯೋಕೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನಿಮಗೆ 4 ಅಂಕಗಳನ್ನು ಬರ್ತಾವೆ. ಅದಕ್ಕೆ ಪೋಯಮ್ ಬರೆಯೋಕೆ ಬರಬೇಕು, ಬರೀ ಭಯಪಟ್ಟು ಮಾಡಿ ಅನ್ನಕ್ಕೆ ಬಂದ್ರೆ ನಡೆಯೋಂಗಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಈ 2 ಮತ್ತು 3ನೇ ತಾರೀಕು ಇವು 2ರಲ್ಲಿ ಒಂದು ಪೋಯಮನ್ನು ಪರ್ಫೆಕ್ಟ್ ಮಾಡಬೇಕು. ಅದರ ನಂತರ 4 ಮತ್ತು 5ನೇ ತಾರೀಕು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಸಮರಿಯನ್ನು ಬರೆಯೋಕೆ ಪರ್ಫೆಕ್ಟಾಗಿ ತಾವು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ 4 ಅಂಕಗಳು ಬರ್ತಾವೆ. ಇನ್ನು ಇದರ ನಂತರ 6 ಮತ್ತು 7ನೇ ತಾರೀಕು ಜಾಝ್ ಪೋಯಮ್ ಟು ದ ಸಮರಿಯನ್ನು ಬರೆಯೋಕೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ 3 ಅಂಕಗಳಿದಾವೆ. ಇನ್ನು 8 ಮತ್ತು 9ನೇ ತಾರೀಕು ಏರ್ ಪೊಲ್ಯೂಷನ್ ಎಸ್ಸೆ ನಿಬಂಧವನ್ನು ಬರೆಯೋಕೆ ಪ್ರಾಕ್ಟೀಸ್ ಮಾಡಬೇಕು. 8ರಿಂದ 10 ಸಾಲುವರೆಗೆ ಆದಷ್ಟು ಕಡಿಮೆ ತಪ್ಪುಗಳನ್ನು ಆಗುವಂತೆ ತಾವು ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಅದಕ್ಕೆ 4 ಮಾರ್ಕ್ಸ್ ಬರ್ತವೆ. ಇನ್ನು ಇದರ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ 10 ಮತ್ತು 11ನೇ ತಾರೀಕು ನೀವೇನು ಮಾಡಬೇಕಪ್ಪ ಅಂತಂದ್ರೆ, ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ RC ನಿಮ್ಮ ಕ್ವಶನ್ ಪೇಪರ್ದಾಗ ಏನಪ್ಪ ಅಂತಂದ್ರೆ 4 RC ಇರ್ತಾವೆ. ಇನ್ನು ನಾವು ಯಾವ್ಯಾವ ಪಾಠ ಪೋಯಮದ ಮೇಲೆ ಬರ್ತಾವೆ ಅನ್ನೋದು ನಿಮಗೆ ಗೊತ್ತೈತಿ. ಸೊ ಒಂದು RC ಅಂದರೆ ನೀವು ಆ 4ರೊಳಗೆ ನಿಮಗೆ ಯಾವ ಪಾಠ ಅಥವಾ ಯಾವುದೋ ಒಂದು ಪೋಯಮದ ಮೇಲಿನ RC ಅದ್ರಾಗಿನೂ ಅಷ್ಟು RC ಕ್ವಶನ್ ಆನ್ಸರ್ಸನ್ನು ಪರ್ಫೆಕ್ಟ್ ನಾ ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಐತಿ. ಅಂಥದ್ದು ಬರೀ ಒಂದು ಪಾಠ ಅಥವಾ ಆ ಪೋಯಮನ್ನು ಸೆಲೆಕ್ಟ್ ಮಾಡ್ಕೊರಿ. LBAದೊಳಗೆ ಯಾವ್ಯಾವ RC ಬರ್ತಾವೆ ಅನ್ನೋದು ಈಗಾಗಲೇ ಕೊಟ್ಟಿದ್ದಾರೆ. ಆ ಒಂದೇ ಒಂದು ಪಾಠದ ಅಥವಾ ಪೋಯಮದ RC ಅಷ್ಟು ಕ್ವಶನ್ ಆನ್ಸರ್ಸ್ ಪರ್ಫೆಕ್ಟ್ ಮಾಡಿಬಿಡ್ರಿ. ಎಷ್ಟು 2 ದಿವಸದೊಳಗೆ ನೀವು ಆ್ಯಕ್ಚುಲಿ 2 ದಿವಸದೊಳಗೆ 4 RCಗೆ ಉತ್ತರ ಮಾಡ್ಬೋದು. ಬಟ್ ನೀವು ಒಂದನ್ನು ಪರ್ಫೆಕ್ಟ್ ಮಾಡಿರಿ, ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಬರ್ತಾವೆ. ಅದರ ನಂತರ 12ನೇ ತಾರೀಕು ಪ್ರೊಫೈಲ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಪ್ರೊಫೈಲಕ್ಕೆ ಕ್ವಶನ್ಸ್ ಎಲ್ಲಿಯಪ್ಪ ಅಂತಂದರೆ, ಈಗಾಗಲೇ ನಿಮ್ಮ ಕಡೆ 4 ಮಾಡೆಲ್ ಕ್ವಶನ್ ಪೇಪರ್ಗಳು, ಆಮೇಲೆ 3 ಪ್ರಿಪ್ರೇಟರಿ ಎಕ್ಸಾಮದ ಕ್ವಶನ್ ಪೇಪರ್, ಒಟ್ಟು 7 ಕ್ವಶನ್ ಪೇಪರ್ ನಿಮ್ಮ ಕಡೆ ಅದಾವೆ. ಅಂದರೆ ನಿಮ್ಮ ಕಡೆ 7 ಪ್ರೊಫೈಲದು ಕ್ವಶನ್ ಇರ್ತಾವೆ. ಅವನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಹೇಳ್ತೀನಿ, ಇವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಂಗೆ ಸುಮ್ಮನೆ ನೋಡಿದ್ರೆ ಬರೋದಿಲ್ಲ, ಪರೀಕ್ಷೆದಾಗ ಬರೆಯೋದಿರ್ತದೆ. ಹಾಗಾದರೆ 12ನೇ ತಾರೀಕು ಪ್ರೊಫೈಲ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರಿ. 13ನೇ ತಾರೀಕು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂದ್ರೆ ಒಂದು ಚಿತ್ರ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಪ್ಯಾರಾಗ್ರಾಫ್ ಬರೆದಿರ್ತೈತಿ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರು ಪ್ಲಸ್ ಪ್ರಿಪ್ರೇಟರಿ ಒಳಗೆ 7 ಚಿತ್ರಗಳು ನಿಮಗೆ ಸಿಗ್ತಾವೆ. ಆ 13ನೇ ತಾರೀಕು ನೀವೇನು ಮಾಡಬೇಕು, ಆ 7 ಚಿತ್ರಗಳನ್ನು ನೋಡಿ ಅದರ ಬಗ್ಗೆ ಒಂದು 8 ಸಾಲು ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು. ಇನ್ನು 14ನೇ ತಾರೀಕು ಸ್ಟೋರಿ ಡೆವಲಪ್ಮೆಂಟ್, ಅದನ್ನು ಮತ್ತೆ ಹೊಳ್ಳಿ ನಿಮ್ಮ ಕ್ವಶನ್ ಪೇಪರ್ದೊಳಗೇನೋ 7 ಸ್ಟೋರಿ ಡೆವಲಪ್ಮೆಂಟ್ ನಿಮಗೆ ಸಿಗ್ತಾವೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದರೆ 3 ಮಾರ್ಕ್ಸ್ ಬರ್ತವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ 15ನೇ ತಾರೀಕು ಲೆಟರ್ ರೈಟಿಂಗ್, 5 ಅಂಕಗಳಿಗಿರ್ತಕ್ಕಂಥ ಲೆಟರ್ ರೈಟಿಂಗನ್ನು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ 15ನೇ ತಾರೀಕು ನೀವು ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂತಂದ್ರೆ ಅದಕ್ಕೆ 5 ಅಂಕಗಳು ಬೀಳ್ತಾವೆ. ಹಂಗಾರೆ ಒಟ್ಟಾರೆಯಾಗಿ ನಾ ಹೇಳಿದ್ರ ಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು 32 ಅಂಕಗಳನ್ನು ಗಳಿಸ್ಬೋದು. ಇನ್ನು ಇದರ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಕಡೆ ಬರ್ತದೆ. ಇಲ್ಲಿ ಈಗ 2025-26ನೇ ಸಾಲಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಐತಿ, ನಿಮ್ಮ ಕಡೆನೂ ಇದೈತಿ. ಇದ್ರಾಗ ಇಲ್ಲಿ ನೋಡ್ರಿ, ಇದ್ರಾಗ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಇಲ್ಲಿ ಮೊದಲೇದ್ದು 4 ಮಲ್ಟಿಪಲ್ ಚಾಯ್ಸ್ದೊಳಗೆ ಈಗಾಗಲೇ ನಿಮಗೆ ಈ ಇಫ್ ಕ್ಲೋಸ್ ಅಥವಾ ವುಡ್ ಹ್ಯಾವ್ ಅನ್ನೋದು ಆನ್ಸರ್ ಇರ್ತಕ್ಕಂಥದ್ದು ಒಂದು ಕ್ವಶನ್ ಬಂದಿರ್ತೈತಿ. ಸೊ ಈಗ ಅದು ವಾರ್ಷಿಕ ಪರೀಕ್ಷೆದಾಗೂ ಇದು ಬರೋದನ್ನ ಗ್ಯಾರಂಟಿ. ನೀವು ಅದು ವುಡ್ ಹ್ಯಾವ್ ಆನ್ಸರ್ ಬರೆದಿರಪ್ಪ ಅಂತಂದರೆ ಅದಕ್ಕೆ 1 ಮಾರ್ಕ್ಸ್ ಬರ್ತೈತಿ. ಅಂದರೆ ಇದೇ ಈಗಿನ ನಾವು ಕ್ರಿಯಾ ಯೋಜನೆ ಒಳಗೆ ಹೇಳಿದ್ದು 32 ಮಾರ್ಕ್ಸು, ಆಮೇಲೆ ಇದು ವುಡ್ ಹ್ಯಾವ್ ಬರೆದ್ರೆ 33 ಮಾರ್ಕ್ಸ್. ಇನ್ನು ಅದರ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲೊಂದು 16ನೇ ಪ್ರಶ್ನೆ ಐತೆ ನೋಡ್ರಿ, ಯೂಸ್ ದ ವರ್ಡ್ ವಾಕ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತೇಳಿ. ಇದನ್ನು ನೀವು ಏನಪ್ಪ ಅಂತಾರೆ ಭಾಳ ಸಿಂಪಲ್ ಐತಿ. ಈಗ ಈ ವಾಕ್ ಅನ್ನೋದೇನು ಇಲ್ಲಿ ವರ್ಬ್ ಅವ್ರು ಕೊಟ್ಟಾರು, ಅದರ ಹಿಂದೆ ಕ್ಯಾಪಿಟಲ್ I ಬರೆದು ಈ ವಾಕ್ ಬರೆದು ಬಿಡ್ಬೇಕಷ್ಟ. I ಬರೆಯೋದು,
ಅದ್ರ ಮುಂದೆ ಇಲ್ಲಿ ಏನು ವರ್ಬ್ ಕೊಟ್ಟಿರ್ತಾರಲ್ಲ, ಇಲ್ಲಿ ವಾಕ್ ಅಂತ ಕೊಟ್ಟಿದ್ದಾರೆ, ಬಟ್ ಮುಂದಿನ ಕ್ವಶನ್ ಪೇಪರ್ದಾಗಲಿ ಬೇರೆ ವರ್ಬ್ ಬರ್ಬೋದು. ಆ ವರ್ಬನ್ನು ನೀವು ಏನು ಮಾಡಬೇಕು, ಆ ಆಯ್ದು ಮುಂದೆ ಬರೆದುಬಿಟ್ರೆ ಇದಕ್ಕೆ 1 ಮಾರ್ಕ್ಸ್. ಅದರ ನಂತರ ನೆಕ್ಸ್ಟ್ ಇಲ್ಲೇ ಒಂದು ಏನು ಬರ್ತೈತಪ್ಪ ಅಂತಂದ್ರೆ, ಈ ಸೋ ದ್ಯಾಟ್ ನಾಟ್ ಯೂಸ್ ಮಾಡ್ತಕ್ಕಂಥದ್ದು ಒಂದು ಕ್ವಶನ್ ಬರ್ತೈತೆ. ಇಲ್ಲೇ ಐತೆ ನೋಡ್ರಿ 10ನೇ ಪ್ರಶ್ನೆ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟ್. ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದ್ರೆ, ಈ ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕೆನಾಟ್ ಪ್ಲೇ ಮೋರ್ ಅಂತೈತಿ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲೇ ಈ ಫೇರಿ ಸ್ಥಳದೊಳಗೆ ಇಲ್ಲಿ ಸೋ ಐತಲ್ರಿ, ಅದನ್ನು ವೆರಿ ತೆಗಿಬೇಕು, ಇಲ್ಲಿ ಸೋ ಬರಿಬೇಕು. ಮೊದಲು ಇದನ್ನು ಇದ್ದಕ್ಕಿದ್ದಂತೆ ಬರ್ಕೋತ ಬರೋದು. ಯಾವಾಗ ಫೇರಿ ಅಂತ ಬರೆಯೋದು ಬರ್ತೈತೆ, ಆ ವೇರಿ ಬದಲಾಗಿ ಏನು ಮಾಡೋದು, ಇಲ್ಲಿ ಸೋ ಬರಿಬೇಕು. ಅದರ ನಂತರ ನೆಕ್ಸ್ಟ್ ಅದ್ರ ಮುಂದಿನ ವರ್ಬ್ ಬರೋದು. ಇಲ್ಲೇನು ಫುಲ್ ಸ್ಟಾಪ್ ಐತಲ್ಲ, ಇವು ಎರಡು ಸೆಂಟೆನ್ಸ್ ನಡಕ್ಕೆ ಅಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ದ್ಯಾಟ್ ಐತಲ್ರಿ, ಅದನ್ನು ಏನು ಮಾಡ್ಬೇಕು ನೀವು, ಇಲ್ಲಿ ಇವೆರಡು ಸೆಂಟೆನ್ಸ್ ದ್ಯಾಟ್ ಬರಿಬೇಕು. ಅಂದ್ರೆ ವೇರಿ ಜಾಗದೊಳಗೆ ಸೋ ಬರೆಯೋದು, ಈ ಫುಲ್ ಸ್ಟಾಪ್ ಇದ್ದಲ್ಲಿ ದ್ಯಾಟ್ ಬರೆದ ಇದನ್ನು ಇದ್ದಕ್ಕಿದ್ದಂತೆ ನೀವು ಎಲ್ಲ ಬರೆದಿರಪ್ಪ ಅಂದ್ರೆ ಇದಕ್ಕೂ 1 ಮಾರ್ಕ್ಸ್ ನಾವು ಸುಲಭವಾಗಿ ಪಡ್ಕೋಬೋದು. ಹಂಗಾರೆ ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ, ಇಲ್ಲಿ ಕ್ರಿಯಾ ಯೋಜನೆ ಒಳಗೆ 32 ಮಾರ್ಕ್ಸು. ಇದು ವುಡ್ ಹ್ಯಾವ್ದ ಒಂದು 33 ಆಯಿತು. ಅದರ ನಂತರ ಇಲ್ಲಿ ಸೋ ದ್ಯಾಟ್ದ 1 ಮಾರ್ಕ್ಸು. ಆಮೇಲೆ ನೆಕ್ಸ್ಟ್ ವರ್ಬ್ ಅಂತ ಯೂಸ್ ಮಾಡೋದು ಅಂತಂದ್ರೆ ಇಲ್ಲಿ 3 ಮಾರ್ಕ್ಸಿಂದ ಹೇಳಿದೆ. 32 + 3 35 ಮಾರ್ಕ್ಸು ನಾವು ಸುಲಭವಾಗಿ ಗಳಿಸ್ಬೋದು. ಇನ್ನು ಇದರ ನಂತರ ನೆಕ್ಸ್ಟ್ ಇನ್ನೊಂದು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಅದು ಯಾವುದಪ್ಪ ಅಂತಂದ್ರೆ, ಇದು ಪ್ಯಾಸೇಜ್. ಇದೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ಏನಪ್ಪ ಅಂತಂದ್ರೆ 2 ಮಾರ್ಕ್ಸಿನೂ 2 ಪ್ರಶ್ನೆಗಳು ಕೆಳಗಿರ್ತಾವೆ. ಅದಕ್ಕೆ ನೀವು ಈ ಪ್ಯಾಸೇಜನ್ನು ಓದಿ ಅದಕ್ಕೆ ಎರಡಕ್ಕೂ ಉತ್ತರ ಬರೀರಿ. ಒಂದು ವೇಳೆ ನಿಮಗೆ ಅದು ಏನಪ್ಪ ಅಂತಂದ್ರೆ ಅದಕ್ಕೆ ಉತ್ತರ ನಿಮಗೆ ಗೊತ್ತಾಗಲಿಲ್ಲ ಅಥವಾ ಪ್ರಶ್ನೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫನ್ನು ಇದ್ದಕ್ಕಿದ್ದಂತೆ ತಾವು ಬರೆದು ಬಿಡಬೇಕು. ಇದು ಸಮಂಜಸ ಅಲ್ಲ, ಆದರೂ ನಾವು ಅಂಕಗಳನ್ನು ಕಳ್ಕೊಬಾರ್ದು, ಸುಲಭವಾಗಿ ಸಿಗ್ತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ನೀವು ಏನಂತಂದ್ರೆ ಆ ಪ್ಯಾರಾಗ್ರಾಫು ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಒಂದಿಷ್ಟು ಸಾಲುಗಳು ನಿಮಗೆ ಯಾವ ಇದರೊಳಗೆ ಉತ್ತರ ಇರ್ಬೋದು ಅನಿಸ್ತಪ್ಪ ಅಂತಂದ್ರೆ ಅವನು ನೀವು ಬರೆದು ಏನು ಮಾಡ್ಬೋದು, ಅದರ 4 ಅಂಕಗಳನ್ನು ಗಳಿಸ್ಕೋಬೋದು. ಹಂಗಾರೆ ಈಗ ಈ ಕ್ರಿಯಾ ಯೋಜನೆ ಪ್ರಕಾರ ನೀವು ಒಂದು 15ನೇ ತಾರೀಕು ತನಕ ವರ್ಕ್ ಮಾಡಿದ್ರೆ 32 ಮಾರ್ಕ್ಸ್ ತೊಗೋತೀರಿ. ಆಮೇಲೆ ಈ ಕ್ವಶನ್ ಪೇಪರ್ದಾಗ ಪ್ಯಾಸೇಜ್ 4 ಮಾರ್ಕ್ಸು ಪ್ಲಸ್ ಅವು 1 ಮಾರ್ಕ್ಸಿನ 3 ಪ್ರಶ್ನೆಗಳನ್ನ ಏನು ಹೇಳಲ್ರಿ, ಅವು 3 ತೊಗೊಂಡ್ಬಿಟ್ರೆ ಏನೇನಾಯ್ತು ರೀ, ಇಲ್ಲಿ 32 ಪ್ಲಸ್ ಇಲ್ಲಿ 7 39. ಸೊ ಈ 39 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಇನ್ನು ಇದನ್ನು ಬಿಟ್ಟನು ಕ್ವಶನ್ ಪೇಪರ್ದಾಗ ನಿಮಗೆ ಗ್ರಾಮರ್ ಪಾರ್ಟು ಅಥವಾ ಟೆಕ್ಸ್ಟ್ ಬುಕ್ನಾಗಿನೂ ಸಾಕಷ್ಟು ಕ್ವಶನ್ಸ್ ಇರ್ತಾವೆ, ಅವನು ಮಾಡಿಬಿಟ್ರೆ ನೀವು 40ಕ್ಕಿಂತನೂ ಹೆಚ್ಚು ಅಂಕ ಗಳಿಸ್ಬೋದು. ಅದಕ್ಕಾಗಿ ಒಂದು ತಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಈ ಆಯಾ ದಿನಾಂಕದ ದಿವಸ ಏನೇನು ಮಾಡ್ಬೇಕಂತೈತಿ ಅವನು ತಪ್ಪದೇ ಅವತ್ತು ಮಾಡಿರಪ್ಪ ಅಂತಂದ್ರೆ ನಿಮ್ಮ ಪಾಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ತಾವೆ. ಮುಂದೆ ಹಾಕಬಾರ್ದು, ಅದನ್ನು ನಾಳೆ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಪೋಯಮ್ ಐತಿಲ್ರಿ 2 ದಿವಸ ಐತಿ. ಆ 2 ದಿವಸದ ಟೈಮಿಗೆ ಆ ಪೋಯಮ್ 2 ಸಣ್ಣ ಅದಾವೆ, ಅದ್ರಾಗ ನೀವು ಬರೀ 1 ಮಾಡೋದೈತಿ. ಹಿಂಗೆ ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಇವುಗಳನ್ನು ಆಯಾ ದಿನಾಂಕದ ಪ್ರಕಾರನೇ ನೀವು ಒಂದು 15ನೇ ತಾರೀಕದವರೆಗೆ ಒಂದು ಸ್ವಲ್ಪ ಶ್ರಮ ವಹಿಸಿಬಿಟ್ರೆ ನೀವು ಸುಲಭವಾಗಿ 40ಕ್ಕಿಂತನೂ ಹೆಚ್ಚು ಅಂಕ ಗಳಿಸ್ಬೋದು. ಸೊ ಇವನ್ನ ಬರೀರಿ, ಪ್ರಾಕ್ಟೀಸ್ ಮಾಡಿರಿ, ನೀವು ಸುಲಭವಾಗಿ ಇಂಗ್ಲೀಷನ್ನು ಜಾಸ್ತಿ ಅಂಕ ಗಳಿಸೋದ್ರ ಜೊತೆಗೆ ಪಾಸ್ ಕೂಡ ಆಗ್ಬೋದು.